1 ಬೌಲ್ ಮೊಸರಿದ್ರೆ ಸಾಕು ನಿಮ್ಮ ತೂಕನ ಕಡಿಮೆ ಮಾಡ್ಕೋಬೋದು. 120 ಕೆಜಿ ಇರುವ ತೂಕನ 1 ತಿಂಗಳು ಒಳಗಡೆ ನಿಮಗೆ 60 ಕೆಜಿ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಅದಕ್ಕಿಂತ ಮೊದಲು ಮುಖಕ್ಕೆ ನಾವು ಮನೆಯಲ್ಲಿ ಯಾವ ಥರ ಮಾಯಿಶ್ಚರೈಸರ್ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಎರಡೇ 2 ಐಟಮ್‌ನ ಬಳಸಿ ನಾವು ಆರಾಮಾಗಿ ರೆಡಿ ಮಾಡ್ಕೋಬೋದು. ಇದನ್ನ ಮಾಡಿ ಹಾಕೊಳ್ಳೋದ್ರಿಂದ ಒಳ್ಳೆ ಒಂದು ಗ್ಲೋ ಬರುತ್ತೆ ಮತ್ತು ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗುತ್ತೆ. ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ ಇದನ್ನ ಬಳಸೋದ್ರಿಂದ. ಸ್ವಲ್ಪ ನಾನು ವ್ಯಾಸ್ಲಿನ್ ತಗೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ವ್ಯಾಸ್ಲಿನ್ ಸಾಮಾನ್ಯ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ವ್ಯಾಸ್ಲಿನ್ ಜೊತೆಗೆ. ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಮುಖದಲ್ಲಿ ಒಳ್ಳೆಯ ಒಂದು ಕಾಂತಿ ಬರುತ್ತೆ, ಒಳ್ಳೆಯ ಒಂದು ಗ್ಲೋ ಕೂಡ ಕೊಡುತ್ತೆ ಮತ್ತು ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗುತ್ತೆ. ಬ್ಲ್ಯಾಕ್ ಪ್ಯಾಚಸ್ ಇದ್ರೂ ಕೂಡ ಕಡಿಮೆ ಆಗುತ್ತೆ ನಿಮಗೆ ಮುಖದಲ್ಲಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೋಬೇಕು ಅಂತನಿಲ್ಲ, ಸ್ವಲ್ಪ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಕೊಬ್ಬರಿ ಎಣ್ಣೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ, ಬರೀ ವ್ಯಾಸ್ಲಿನನ್ನು ಬಳಸಿ. ಇದನ್ನು ನೀವು ನೈಟಲ್ಲಿ ಡೈಲಿ ಬಳಸೋದ್ರಿಂದ ಮುಖದ ಕಾಂತಿ ಹೆಚ್ಚಾಗುತ್ತೆ ಮತ್ತು ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗುತ್ತೆ. ಇದನ್ನು ನೀವು ಮಲಗೋಕ್ಕಿಂತ ಮೊದಲು ಅರ್ಧ ಗಂಟೆ ಮುಖಕ್ಕೆ ಹಚ್ಚಿ ಆಮೇಲೆ ಅದನ್ನು ತೆಗೆದುಬಿಟ್ಟು ಮಲ್ಕೊಳ್ಳಿ. ಆದರೆ ವಾಶ್ ಮಾಡಬಾರ್ದು. ಹಾಗೇನೆ ಬಟ್ಟೆಯಲ್ಲಿ ನೀವು ಕ್ಲೀನಾಗಿ ಒರೆಸ್ಕೊಂಬಿಡಿ. ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಫಸ್ಟೇ ತೋರಿಸಿದೆ ಕೈಯಿನ ಎರಡನ್ನೂ ಕೂಡ ಡಿಫ್ರೆನ್ಸ್ ನಾನು ತೋರಿಸ್ತಾ ಇದ್ದೀನಿ. ಇದನ್ನು ಅಪ್ಲೈ ಮಾಡಿ ಆದಮೇಲೆ ಅರ್ಧ ಗಂಟೆ ಬಿಟ್ಟು ಆಮೇಲೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಯಾವ ಥರ ಒಂದು ಗ್ಲೋ ಬರುತ್ತೆ ಅಂತ. ಡೈಲಿ ಈ ಥರ ಮಾಡ್ತಾ ಬನ್ನಿ, ನಿಮಗೆ ಮುಖದಲ್ಲಿ ಕಾಂತಿ ಹೆಚ್ಚಾಗುತ್ತೆ. ಆದಷ್ಟು ಅರಿಶಿನ ನೀವು ಮನೆಯಲ್ಲೇ ರೆಡಿ ಮಾಡಿಕೊಂಡು ಯೂಸ್ ಮಾಡಿ. ನೋಡಿ, ಹಾಫ್ ಆನ್ ಅವರ್ ಆದಮೇಲೆ ನಾನು ಒಂದು ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಹಾಗೆ ಬಿಟ್ಟರೆ ನಿಮಗೆ ಬಟ್ಟೆಗೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ನೀಟಾಗಿ ಒರೆಸ್ಬಿಟ್ಟು ತೊಳೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಡೇ ಮಾರ್ನಿಂಗು ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಗೊತ್ತಾಗ್ತಾ ಇರ್ಬೋದು ಈ ಕೈಗೂ ಇನ್ನೊಂದು ಕೈನ ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ, ಯಾವ ಥರ ಶೈನಿಂಗ್ ಬರ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ, ಒಳ್ಳೆ ಒಂದು ಗ್ಲೋ ಕೊಡುತ್ತೆ ಫೇಸಲ್ಲಿ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಯಾವಾಗಲೂ ಮಾಡಬೇಕು, ಇದನ್ನು ಮಾಡ್ತಾ ಬಂದರೆ ನಿಮ್ಮ ಮುಖದ ಕಾಂತಿ ಹೆಚ್ಚಾಗುತ್ತೆ. ಎಷ್ಟು ಕಲರ್ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಇದನ್ನು ಹಾಕ್ತಾ ಬನ್ನಿ. ಕೈಯಲ್ಲಿ ಡಿಫ್ರೆನ್ಸ್ ಕಾಣ್ತಾ ಇರ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ವೆಯ್ಟ್ನ ನಾವು ಯಾವ ಥರ ಕಡಿಮೆ ಮಾಡೋದು ಅಂತ ನೋಡೋಣ. ನಾವು ಎಷ್ಟೇ ಮೆಡಿಷನ್ ತಗೊಂಡ್ರು ಕೂಡ ವೆಯ್ಟ್ ಕಡಿಮೆ ಆಗ್ತಾ ಇಲ್ಲ ಅಂದರೆ ಮೊಸರು ಇದ್ದರೆ ಸಾಕು, ನಿಮಗೆ ಮನೆಯಲ್ಲಿ ಆರಾಮಾಗಿ ವೆಯ್ಟ್ನ ಕಡಿಮೆ ಮಾಡ್ಬೋದು, ತೂಕನ ಕಡಿಮೆ ಮಾಡ್ಕೋಬೋದು. 1 ಬೌಲ್ ಮೊಸರು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಕಡಲೆಕಾಳು ಚೆನ್ನ ಅಂತ ಏನು ಹೇಳ್ತೀವಿ, ಬ್ರೌನ್ ಚೆನ್ನ ಅಂತ ಏನು ಹೇಳ್ತೀವಿ, ಅದನ್ನು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಬ್ರೌನ್ ಚೆನ್ನನ ತೊಗೋಬೋದು. ನೈಟು ನೆನೆಸಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ನೆನೆಸಿಟ್ಕೋಬೇಕು. ಒಂದು 6 ಅವರ್ಸ್ ಆದ್ರೂ ನೆನೆಸಿಟ್ಕೋಬೇಕು ಬ್ರೌನ್ ಚೆನ್ನನ. ಇವಾಗ ನೆನೆಸಿಟ್ಕೊಂಡಿರುವ ಚೆನ್ನನ ನಾನು ಮೊಸರಿಗೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಕಾಳನ್ನ ಮೊಸರಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಕಾಳು ಒಂದೇ ಅಲ್ಲ, ಹೆಸರು ಕಾಳು ಕೂಡ ನೀವು ಯೂಸ್ ಮಾಡ್ಬೋದು. ಮೊಳಕೆ ಕಟ್ಟಿರುವ ಹೆಸರು ಕಾಳು ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ನೆನೆಸಿರುವ ಹೆಸರು ಕಾಳನ್ನ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಆಪಲ್ ಕೂಡ ಯೂಸ್ ಮಾಡ್ಬೋದು. ಇಲ್ಲ ದಾಳಿಂಬೆ ಕೂಡ ಯೂಸ್ ಮಾಡ್ಬೋದು. ನಾನು ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಟೊಮೆಟೊದ ಬದಲಿಗೆ ನೀವು ಆಪಲ್ ಕೂಡ ಯೂಸ್ ಮಾಡ್ಬೋದು, ಹೆಸರು ಕಾಳು ಕೂಡ ಯೂಸ್ ಮಾಡ್ಬೋದು, ಯಾವುದಾದ್ರೂ ಕಾಳುಗಳನ್ನು ಯೂಸ್ ಮಾಡ್ಬೋದು. ಇಲ್ಲ ಪೊಮಗ್ರೆನೇಟ್ ಆದರೂ ಕೂಡ ಯೂಸ್ ಮಾಡ್ಬೋದು. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದನ್ನು ನೀವು ಆದಷ್ಟು ಖಾಲಿ ಹೊಟ್ಟೆಯಲ್ಲೇ ತೊಗೋಬೇಕು. ಬೆಳಗ್ಗೆ ಎದ್ದು ನೀವು ತೊಗೊಂಡ್ರೆ ಬೇಗ ನಿಮಗೆ ವೆಯ್ಟು ಕಡಿಮೆ ಆಗ್ತಾ ಬರುತ್ತೆ. ನೀವು ಫುಡ್ ಕಡಿಮೆ ಆಗೋಕ್ಕೆ ಫುಡ್ ಬಿಡೋದಾಗಲಿ ಏನು ಮಾಡೋಕ್ಕೆ ಹೋಗಬೇಡಿ. ಫುಡ್ ಆರಾಮಾಗಿ ತೊಗೊಳ್ಳಿ. ಆದರೆ ಆದಷ್ಟು ಮನೇಲಿ ಮಾಡಿರುವಂತಹ ಫುಡ್ಡನ್ನು ತೊಗೊಳ್ಳಿ. ಔಟ್ಸೈಡ್ ಫುಡ್ಡನ್ನು ಅವಾಯ್ಡ್ ಮಾಡಿ. ನಿಮಗೆ ತಕ್ಷಣ ವೆಯ್ಟ್ ಕಡಿಮೆ ಆಗ್ತಾ ಬರುತ್ತೆ, ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ ನಿಮಗೆ. ಇದಕ್ಕೆ ಸ್ವಲ್ಪ ಜೀರಿಗೆ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಒಂದು 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಬಳಸೋದ್ರಿಂದ ಒಳ್ಳೆ ಡೈಜೆಷನ್ ಆಗುತ್ತೆ. ಅದರಿಂದ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು ಚಿಟಿಕೆಯಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಕೂಡ ಬಳಸ್ತಾ ಇದ್ದೀನಿ. ರೆಡ್ ಚಿಲ್ಲಿ ಪೌಡ್ರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಪೆಪ್ಪರ್ ಪುಡಿನ ಯೂಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಶುಂಠಿ ಪೌಡರ್. ಶುಂಠಿ ಹಾಕೊಳ್ಳೋದ್ರಿಂದ ನಿಮಗೆ ವೆಯ್ಟು
ತೂಕ ಕಡಿಮೆ ಆಗ್ತಾ ಬರುತ್ತೆ. ಯಾವಾಗಲೂ ಮಾಡ್ತಾ ಬನ್ನಿ. ಇದನ್ನ ನೀವು ಬಳಸೋದ್ರಿಂದ ನಿಮಗೆ 120 ಕೆಜಿ ಇರುವ ವೆಯ್ಟು ನಿಮಗೆ 60 ಕೆಜಿಗೆ ಬರುತ್ತೆ. 1 ತಿಂಗಳಲ್ಲಿ 100% ನಿಮಗೆ ರಿಸಲ್ಟ್ ಬರುತ್ತೆ. ಇದನ್ನ ಟ್ರೈ ಮಾಡ್ತಾ ಬನ್ನಿ. ಆದಷ್ಟು ಬೆಳಗ್ಗೆನೇ ಇದನ್ನ ತಗೋಬೇಕು. ಡೈಲಿ ತಗೊಳ್ತಾ ಬನ್ನಿ. ನಿಮಗೆ ಖಾಲಿ ಹೊಟ್ಟೆಗೆ ತಗೋಬೇಕು. ಮತ್ತೆ ಒಂದು ಡ್ರಿಂಕ್‌ನ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನೀರನ್ನ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ. ಉಗುರು ಬೆಚ್ಚಗೆ ಮಾಡ್ಕೊಂಡಿರುವ ನೀರು ತಗೊಂಡಿದ್ದೀನಿ 1 ಗ್ಲಾಸು. ಮೀಡಿಯಮ್ ಆಗಿ ಬಿಸಿ ಇರಬೇಕು ನೀರು. ಅದಕ್ಕೆ ನಿಂಬೆಹಣ್ಣು ತಗೊಂಡಿದ್ದೀನಿ. ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಹಾಕಿ ನಿಂಬೆಹಣ್ಣು ಬಳಸೋದ್ರಿಂದ ನಿಮಗೆ ಫ್ಯಾಟ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಅರ್ಧ ನಿಂಬೆಹಣ್ಣು ಸಾಕು. ನೀವು ಥೈರಾಯ್ಡ್ ಸಮಸ್ಯೆ ಇರುವವರು ಕೂಡ ತಗೋಬೋದು ಇದನ್ನ. ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಂಡು ಆಮೇಲೆ ಇದನ್ನ ತಗೋಬೋದು. ಥೈರಾಯ್ಡ್ ಇರುವವರು ಆದಷ್ಟು ಕ್ಯಾಬೇಜು ಮತ್ತು ಗೆಡ್ಡೆಕೋಸನ್ನೆಲ್ಲ ಅವಾಯ್ಡ್ ಮಾಡಿ. ಆವಾಗ ನಿಮಗೆ ಥೈರಾಯ್ಡ್ ಕಂಟ್ರೋಲ್‌ಗೆ ಬರುತ್ತೆ. ಇದನ್ನ ನೀವು ಡೈಲಿ ಮಾರ್ನಿಂಗ್ ತಗೋಬೇಕು. ಈ ನಿಂಬೆಹಣ್ಣು ಮತ್ತು ಬಿಸಿ ನೀರಿನ ರಸವನ್ನ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಹನಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಶುಗರ್ ಸಮಸ್ಯೆ ಇರೋರು ಹನಿನ ಸ್ಕಿಪ್ ಮಾಡ್ಕೊಳ್ಳಿ. 1 ಚಿಟಿಕೆಯಷ್ಟು ಉಪ್ಪು ಹಾಕೋಬೋದು. ಇಲ್ಲ ಹಾಗೇನೆ ನೀವು ಲೆಮನ್ನು ಹಾಕಿ ಬಿಸಿ ನೀರನ್ನ ಕುಡಿಬೋದು. ಏನು ತೊಂದರೆ ಆಗೋದಿಲ್ಲ. ಡೈಲಿ ಮಾಡ್ತಾ ಬನ್ನಿ. ನಿಮಗೆ 100% ವೆಯ್ಟ್ ಲಾಸ್ ಮಾಡ್ಕೋಬೋದು. ನಾನು ಮೊಸರು ಜೊತೆ ಏನು ತೋರಿಸಿದ್ದೀನಿ ಕಡಲೆಕಾಳು ಮತ್ತು ಟೊಮೆಟೊ, ಅದ್ರ ಜೊತೆಗೆ ನೀವು ಹೆಸರುಕಾಳು ಕೂಡ ತಗೋಬೋದು. ಇದನ್ನ ತಿಂದ ಮೇಲೆ ಧಾರಾಳವಾಗಿ ಎಲ್ಲ ಫುಡ್ಡನ್ನು ಕೂಡ ನೀವು ತಗೋಬೋದು. ಏನೂ ತೊಂದರೆ ಆಗೋದಿಲ್ಲ. ಆದಷ್ಟು ಔಟ್ಸೈಡ್ ಫುಡ್ಡನ್ನ ಅವಾಯ್ಡ್ ಮಾಡಿ. ಆವಾಗ ನಿಮಗೆ ತೂಕ ಕಡಿಮೆ ಆಗ್ತಾ ಬರುತ್ತೆ. ಈ ಥರ ಮಾಡಿ ತಿನ್ನೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. 100% ರಿಸಲ್ಟ್ ಬರುತ್ತೆ ನಿಮಗೆ. ಮಾಡ್ತಾ ಬನ್ನಿ. ಯಾವಾಗಲೂ ಕೂಡ ಮಾಡ್ತಾ ಬನ್ನಿ. ನಿಮಗೆ ಕಡಲೆಕಾಳು ಜೊತೆಗೆ ಬೇರೆ ಬೇರೆ ಫ್ರೂಟ್ಸ್ ಕೂಡ ಹಾಕ್ಕೊಂಡು ತಿನ್ಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.